ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೆಸ್ಸಿಂಗ್ ಕಬೋರ್ಡನ್ನು ಯಾವ ಥರ ಆರ್ಗನೈಸ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಂಗೆ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನಾವು ಡ್ರೆಸ್ಸಿಂಗ್ ಕಬೋರ್ಡನ್ನು ಯಾವ ಥರ ಆರ್ಗನೈಸ್ ಮಾಡಬೇಕು ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈ ಥರ ನಾನು ಪ್ಯಾಂಟನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಐರನ್ ಮಾಡಿರುವಂಥ ಬಟ್ಟೆ ಕೂಡ ಕ್ಲೀನಾಗಿ ಇರುತ್ತೆ. ಈ ಥರ ಎಲ್ಲ ಜೀನ್ಸ್ ಪ್ಯಾಂಟ್ಗಳನ್ನು ನಾನು ಕ್ಲೀನಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಜೀನ್ಸ್ ಪ್ಯಾಂಟ್ಗೆ ಈ ಥರ ಫೋಲ್ಡ್ ಮಾಡಿದ್ದಾಯಿತು. ನೋಡಿ, ತುಂಬ ಕ್ಲೀನಾಗಿ ಕಾಣಿಸ್ತಿದೆ. ಈಗ ನಾನು ಶಾರ್ಟ್ಸ್ ಯಾವ ಥರ ಫೋಲ್ಡ್ ಮಾಡಬೇಕು ಅಂತ ಕೂಡ ತೋರಿಸ್ತಿದ್ದೀನಿ. ನಾನು ಎಲ್ಲ ಶಾರ್ಟ್ಸ್, ಬನೀನ್, ಶರ್ಟ್, ಪ್ಯಾಂಟ್ ಯಾವ ಥರ ನಾನು ಫೋಲ್ಡ್ ಮಾಡ್ತಿದ್ದೀನೋ ನಿಮಗೆಲ್ಲ ಕ್ಲೀನಾಗಿ ತೋರಿಸ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ಐರನ್ ಮಾಡಿರೋಂಥ ಬಟ್ಟೆಯನ್ನು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಬಟ್ಟೆ ಕ್ಲೀನಾಗೇ ಇರುತ್ತೆ. ಇದೇ ರೀತಿ ಶರ್ಟ್ಸ್, ಟೀ ಶರ್ಟ್ಸ್ ಕೂಡ ಕ್ಲೀನಾಗಿ ನಾವು ಈ ಥರ ಫೋಲ್ಡ್ ಮಾಡ್ಕೋಬೋದು. ಶರ್ಟ್ಸು, ಪ್ಯಾಂಟ್ಸು ಎಲ್ಲ ಫೋಲ್ಡ್ ಮಾಡಿದ್ದಾಯಿತು. ಈಗ ಯಾವ ಥರ ನಾನು ಕಬೋರ್ಡಲ್ಲಿ ಆರ್ಗನೈಸ್ ಮಾಡ್ಕೊತಿದ್ದೀನೋ ಅಂತ ತೋರಿಸ್ತಿದ್ದೀನಿ. ನಾನು ಫಸ್ಟು ಬನೀನ್, ಶಾರ್ಟ್ಸ್ ಎಲ್ಲ ಸೆಕೆಂಡ್ ಕಬೋರ್ಡಲ್ಲಿ ಇಕ್ತಿದ್ದೀನಿ. ಇನ್ನು ಜೀನ್ಸ್ ಪ್ಯಾಂಟ್ಸ್ ಥರ್ಡ್ ಕಬೋರ್ಡಲ್ಲಿ ಇಕ್ತಿದ್ದೀನಿ.
ಫಸ್ಟ್ ಕಬೋರ್ಡಲ್ಲಿ ಶರ್ಟ್ಸನ್ನು ಆರ್ಗನೈಸ್ ಮಾಡ್ಕೊತಿದ್ದೀನಿ. ನಾನು ಈ ರೀತಿ ನನ್ನ ಕಬೋರ್ಡಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನನ್ನ ಹೊಸ ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.